ಎವ್ರಿವಾನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ಇದು ಒಂದು ಶಾರ್ಟ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗಾಗಿ ಎಸ್ ಆರ್ ನೋ ಆನ್ಸರ್ ಏನಿದೆ ಆ್ಯಂಡ್ ಅದಕ್ಕೆ ನಿಮಗೆ ಏಂಜಲ್ ಏನಂತ ಗೈಡ್ ಮಾಡ್ತಿದ್ದಾರೆ, ಇದು ಇವತ್ತಿನ ಟಾಪಿಕ್ ಆಗಿದೆ. ಓಕೆ, ಸೊ ನೋಡೋಣ. ಇಲ್ಲಿ ನಾನು ಎರಡು ಪೈಲ್ನ ಇಟ್ಟಿದ್ದೀನಿ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಸೊ ಪೈಲ್ ನಂಬರ್ 1 ಯಾರಿಗೆಲ್ಲ ಈ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಆ್ಯಂಡ್ ಪೈಲ್ ನಂಬರ್ 2 ಆಲ್ಸೋ ಅದೂ ರೋಸ್ ಕ್ವಾರ್ಟ್ಸೆ. ಸೊ ಇವೆರಡರಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ದಿ ಬುಕ್ ಕಾಯಿನ್ ಆ್ಯಂಡ್ ಇದು ರಾಕ್ ಕ್ರಿಸ್ಟಲ್. ಓಕೆ, ಇವೆರಡರಲ್ಲಿ ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗ್ತಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಓಕೆ, ಸೊ ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಪೈಲ್ ನಂಬರ್ 2 ಆಮೇಲೆ ನೋಡೋಣ. ಪೈಲ್ ನಂಬರ್ 1 ಯಾರೆಲ್ಲ ಈ ಜಿಬು ಕಾಯಿನ್ ಸೆಲೆಕ್ಟ್ ಮಾಡಿದ್ದೀರಾ, ಸೊ ನಿಮಗಾಗಿ ಏನಿದೆ ಎಸ್ ಆರ್ ನೋ ಆನ್ಸರ್ ನಿಮ್ಮ ಕ್ವಶನಿಗೆ. ಓಕೆ, ಅದು ನಿಮ್ಮ ಪ್ರೀತಿಯಲ್ಲಿ ಇರಬಹುದು ಅಥವಾ ನಿಮ್ಮ ಒಂದು ಹೆಲ್ತ್ ಕರಿಯರ್ ರಿಲೇಟೆಡ್ ಇರಬಹುದು. ಓಕೆ, ಐ ಡೋಂಟ್ ನೋ ಯುವರ್ ಕ್ವಶನ್ಸ್. ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಎಸ್ ಅಥವಾ ನೋ, ಅದಕ್ಕೆ ನಿಮಗೆ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ ಅನ್ನೋದಾಗಿರುತ್ತೆ. ಓಕೆ, ಫೈನ್. ಏನಿದೆ ನಿಮ್ಮ ಫಸ್ಟ್ ಕ್ವಶನ್ಗೆ ಆನ್ಸರ್? ಫಸ್ಟ್ ಕ್ವಶನ್ಗೆ ಆನ್ಸರ್ ಎಸ್ ಅಂತ ಬರ್ತಿದೆ. ಆ್ಯಂಡ್ ಸೆಕೆಂಡ್ ಕ್ವಶನ್ಗೂ ಅಷ್ಟೇ ಆನ್ಸರ್ ಎಸ್ ಅಂತ ಬರ್ತಿದೆ. ಮೇ ಬಿ ಈಗ ನೀವು ಕೇಳ್ತಿರುವಂಥ ಕ್ವಶನಲ್ಲಿ ಸಮ್ಹೌ ನಿಮಗೆ ಇದು ಮೇ ಬಿ ಸ್ಟಕ್ ಫೀಲ್ ಮಾಡಿಸ್ತಿರಬಹುದು ಅಥವಾ ನಿಮಗೇನು ಆ್ಯಕ್ಷನ್ ತೊಗೊಳಕ್ಕಾಗದೇ ಇರಬಹುದು. ಓಕೆ, ತುಂಬ ಜನ ಇಲ್ಲಿ ನಿಮ್ಮ ಕರಿಯರ್ ಬಗ್ಗೆ ಕೇಳಿದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ಸೋಷಿಯಲ್ ಆ್ಯಕ್ಟಿವಿಟೀಸ್ ಬಗ್ಗೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡ್ತೀರಾ. ಲೈಕ್ ನಿಮ್ಮದೇ ಒಂದು ಚಾನಲ್ ಇದೆ ಅಥವಾ ನೀವೇನೋ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ನೀವು ಇದ್ದೀರಾ ಅನ್ನೋದಿದ್ರೆ, ಸೊ ಅದರಲ್ಲಿ ನಿಮ್ಮ ಅಚೀವ್ಮೆಂಟ್ ಕಡೆ ನೀವು ಹೇಗೆ ಫೋಕಸ್ ಮಾಡೋದು ಅನ್ನೋದಿರಬಹುದು, ಯಾವಾಗ ಇದು ಸಕ್ಸಸ್ ಆಗುತ್ತೆ ಅನ್ನೋದಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಎಸ್ ಸಕ್ಸಸ್ ಆಗುತ್ತಾ ಅಂತ ನೀವು ಕೇಳ್ತಿದ್ರು, ಆನ್ಸರ್ ವಿಲ್ ಬಿ ಎಸ್. ಓಕೆ, ಆ್ಯಂಡ್ ಯಾವಾಗ ಸಕ್ಸಸ್ ಆಗಬಹುದು ಅಂತ ಕೆಲವರು ಕೇಳ್ತೀರಾ ಅನ್ನೋದಾದರೆ ಮೇ ಬಿ ಇಲ್ಲಿ ಕೆಲವ್ರಿಗೆ 7 ಡೇಸ್ ಇದೆ ಆ್ಯಂಡ್ 11 ಡೇಸ್ ಇದೆ. ಓಕೆ, ಸೊ ಇಷ್ಟು ಟೈಮಲ್ಲಿ ನಿಮಗೆ ಜನಗಳ ಸಪೋರ್ಟ್ ಸಿಗಬಹುದು. ಓಕೆ, ಸೊ ನಿಮ್ಮ ಅಚೀವ್ಮೆಂಟ್ಗೆ ಇಲ್ಲಿ ಜನಗಳ ಸಹಾಯ ಡೆಫಿನೆಟ್ಲಿ ಸಿಗ್ತಿದೆ. ಆ್ಯಂಡ್ ನೀವೇನು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನು ಜಸ್ಟ್ ರಿಮೂವ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಆ್ಯಕ್ಷನ್ ಏನು ತೊಗೋಬೇಕಾಗಿದೆ ಆ ಆ್ಯಕ್ಷನ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ಜೊತೆಗೆ ಮೇ ಬಿ ನಿಮ್ಮದೇ ಒಂದು ಓನ್ ಎಂಟರ್ಪ್ರೈಸಸ್ ಇರಬಹುದು ಅಥವಾ ನಿಮ್ಮದೇ ಒಂದು ಓನ್ ಬಿಸ್ನೆಸ್ ಇರಬಹುದು. ಅದನ್ನು ನಾನು ಹೇಗೆ ಅಚೀವ್ ಮಾಡ್ತೀನಿ ಅನ್ನೋದಿರಬಹುದು ನಿಮ್ಮ ಕ್ವಶನ್. ಅಥವಾ ಅದರಲ್ಲಿ ನನಗೆ ಯಾವಾಗ ಸಕ್ಸಸ್ ಸಿಗುತ್ತೆ ಅನ್ನೋದಿರಬಹುದು. ಅಥವಾ ಅದರಲ್ಲಿ ನನಗೆ ಸಕ್ಸಸ್ ಸಿಗುತ್ತಾ ಅನ್ನೋ ಕ್ವಶನ್ಸ್ ನಿಮ್ದಿರಬಹುದು. ಎಸ್, ಡೆಫಿನೆಟ್ಲಿ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಿದೆ. ಓಕೆ, ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಪ್ರೀತಿಯ ವಿಚಾರವಾಗಿ ಇಲ್ಲಿ ಕೇಳ್ತಾ ಇದ್ದೀರಾ ಅಂತ ಹೇಳಿದರೆ ಡೆಫಿನೆಟ್ಲಿ ಎಸ್, ಆ ಒಂದು ಪರ್ಸನ್ ಮೇ ಬಿ ತುಂಬ ಶೈ ಪರ್ಸನ್ ಇರಬಹುದು ಅಥವಾ ನಿಮ್ಮನ್ನು ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸದ್ಯಕ್ಕೆ ಆ ಒಂದು ಪರ್ಸನ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರಬಹುದು. ಸೊ ಇದರಿಂದ ನಿಮಗೆ ಇಲ್ಲಿ ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ಒಂದು ಕನ್ಫ್ಯೂಷನಲ್ಲಿ ನೀವು ಇರಬಹುದು. ಈ ರಿಲೇಷನ್ಶಿಪ್ ವರ್ಕ್ ಆಗುತ್ತಾ ಅಂತ ನೀವೇನಾದರೂ ಇಲ್ಲಿ ಕ್ವಶನ್ ಕೇಳ್ತಿದ್ರೆ ಡೆಫಿನೆಟ್ಲಿ ಎಸ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ ಮೇ ಬಿ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದಾರೆ, ಆ ಒಂದು ಪರ್ಸನ್ ನಿಮ್ಮನ್ನು ಮೀಟ್ ಮಾಡ್ತಾರಾ ಅನ್ನೋ ಕ್ವಶನ್ಸ್ ನಿಮ್ಮದಾಗಿದ್ರೆ ಡೆಫಿನೆಟ್ಲಿ ಎಸ್ ಮೀಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಬನ್ನಿ, ನಿಮಗಾಗಿ ಏಂಜಲ್ ಮೆಸೇಜಸ್ ಏನಿದೆ. ಹೆಲ್ಪ್ಫುಲ್ ಪೀಪಲ್. ಓಕೆ, ಆ್ಯಂಡ್ ಕಾಂಪ್ರಮೈಸ್. ಫೈನ್. ಹೆಲ್ಪ್ಫುಲ್ ಪೀಪಲ್ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಮೇ ಬಿ ನಿಮ್ಮ ಒಂದು ವರ್ಕ್ ಏನಿದೆ, ನಿಮ್ಮ ಓನ್ ಬಿಸ್ನೆಸ್ ಏನಿದೆ ಅದರಲ್ಲಿ ನಿಮಗೆ ಜನಗಳ ಸಹಾಯ ಇರಬಹುದು ಅಥವಾ ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಬೇಕಾಗಿರಬಹುದು. ಅದರಲ್ಲಿ ನಿಮಗೆ ಹೆಲ್ಪ್ಫುಲ್ ಪೀಪಲ್ ಸಿಗ್ತಿದ್ದಾರೆ ಡೆಫಿನೆಟ್ಲಿ. ಈ ಒಂದು 2024ಅಲ್ಲಿ ಇರಬಹುದು ಅಥವಾ ನೀವು ಯಾವಾಗ ಈ ಒಂದು ರೀಡಿಂಗ್ ನೋಡ್ತೀರಾ ಸೊ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥದ್ದು. ಸೊ ಹೆಲ್ಪ್ಫುಲ್ ಪೀಪಲ್ ನಿಮಗೆ ಡೆಫಿನೆಟ್ಲಿ ಸಿಗ್ತಿದ್ದಾರೆ ಇನ್ ದಿ ನಿಯರ್ ಫ್ಯೂಚರ್. ಓಕೆ, ಸೊ ಆ್ಯಂಡ್ ಕಾಂಪ್ರಮೈಸ್ ಬರ್ತಿದೆ. ಮೇ ಬಿ ಇಲ್ಲಿ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಥವಾ ನಿಮಗೆ ಆಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಓಕೆ, ಸಮ್ ಪೀಪಲ್ಗೆ ಅದು ನಿಮ್ಮ ವರ್ಕಲ್ಲಿ ಇರಬಹುದು, ನಿಮ್ಮ ವರ್ಕಲ್ಲಿ ಇರುವಂಥ ಪ್ರೆಷರ್ ಇರಬಹುದು, ಅದನ್ನು ನಿಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಅಥವಾ ನೀವಿಲ್ಲಿ ನಿದ್ದೆಗೆಟ್ಟು ಕೆಲಸ ಮಾಡ್ತಾ ಇದ್ದೀರಾ ಬಟ್ ನಿಮಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ಬೆನಿಫಿಟ್ ಸಿಗ್ತಾ ಇಲ್ಲ. ಈ ರೀತಿಯಾದಂಥ ಎನರ್ಜೀಸ್ ಇರಬಹುದು. ಅಥವಾ ಈ ಒಂದು ಪ್ರೀತಿಯಲ್ಲಿ ನೀವು ಕಾಂಪ್ರಮೈಸ್ ಆಗೋದಿರಬಹುದು. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಕಾಂಪ್ರಮೈಸ್ ಅನ್ನೋದು ಇಟ್ಸ್ ನಾಟ್ ಲೈಕ್
ನೀವು ಅದರಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಮೇ ಬಿ ನೀವು ಕಾಂಪ್ರಮೈಸ್ ಆಗೋದ್ರಿಂದ ಆ ಒಂದು ವ್ಯಕ್ತಿಗೆ ಇರಬಹುದು ಅಥವಾ ನಿಮಗೆ ಇರಬಹುದು ಇಲ್ಲಿ ಬೆನಿಫಿಟ್ ಇದೆ, ಅದರಿಂದ ನಿಮಗೆ ಇಲ್ಲಿ ಕಾಂಪ್ರಮೈಸ್ ಅನ್ನೋ ಒಂದು ಮೆಸೇಜಸ್ ನಿಮಗೆ ಬರ್ತಿರಬಹುದು. ಓಕೆ, ಸಮ್ ಟೈಮ್ ಏನಾಗುತ್ತೆ, ನೀವೇನು ಅನ್ಕೋತೀರಾ ಅದು ಆಗದೇ ಇದ್ದಾಗ ಮೇ ಬಿ ನಿಮಗೆ ಫೀಲ್ ಆಗುತ್ತೆ, ಸ್ಟಕ್ ಫೀಲ್ ಇರಬಹುದು ಅಥವಾ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋದಿರಬಹುದು. ಈ ಒಂದು ಎನರ್ಜೀಸ್ ನೀವು ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಇದರಿಂದ ನಿಮಗೆ ಏಂಜಲ್ಸ್ ಹೇಳ್ತಿದ್ದಾರೆ ಕಾಂಪ್ರಮೈಸ್ ಆಗಿ ಅಂತ. ಓಕೆ, ಸೊ ಮೇ ಬಿ ಇಲ್ಲಿ ನಿಮ್ಮ ನಿದ್ದೆನ ಕಾಂಪ್ರಮೈಸ್ ಮಾಡೋದಿರಬಹುದು ಅಥವಾ ನಿಮ್ಮ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಇನ್ನೂ ಜಾಸ್ತಿ ಟೈಮ್ ನೀವು ಸ್ಪೆಂಡ್ ಮಾಡಬೇಕಾಗಬಹುದು. ಸೊ ಅದಕ್ಕಾಗಿ ನಿಮ್ಮ ಟೈಮ್ನ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಸಮ್ ಟೈಮ್ ಕಾಂಪ್ರಮೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಿಮಗೆ ಇಲ್ಲಿ ಮೆಸೇಜಸ್ ಬರ್ತಿದೆ. ಓಕೆ, ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್. ಪ್ಲೀಸ್ ಟೇಕ್ ವಾಟ್ ರೆಸನೇಟಿಂಗ್ ವಿತ್ ಯು ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸನೇಟಿಂಗ್ ವಿತ್ ಯು. ಆ್ಯಂಡ್ ಪೈಲ್ ನಂಬರ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಪೈಲ್ ನಂಬರ್ 2 ನಿಮಗಾಗಿ ಏನು ಮೆಸೇಜಸ್ ಬರ್ತಿದೆ, ಎಸ್ ಅಥವಾ ನೋ ಏನು ಮೆಸೇಜಸ್ ಬರ್ತಿದೆ. ಓಕೆ, ಈ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಎಸ್ ಆರ್ ನೋ ಏನು ಆನ್ಸರ್ ಬರ್ತಿದೆ, ಜೊತೆಗೆ ಏಂಜಲ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಒಂದು ಕಾರ್ಡ್ ನನಗೆ ಬಂದಾಗ ಫಸ್ಟ್ ಒಂದು ಕಾರ್ಡ್ ನಾನು ತೆಗೆದಾಗ ನನಗೆ ಆನ್ಸರ್ ವಿಲ್ ಬಿ 50-50 ಅನ್ನೋ ರೀತಿ ಬಂದಿದೆ. ಓಕೆ, ಸೊ ಇದು ನೀವು ಅನ್ಕೋತಿರುವಂಥ ಕ್ವಶನ್ಸ್ ಏನಿದೆ ಇದು ಆಗಬಹುದು ಅಥವಾ ಆಗದೇನೂ ಇರಬಹುದು ಅನ್ನೋ ರೀತಿಯ ಮೆಸೇಜಸ್. ಓಕೆ, ಆ್ಯಂಡ್ ಸೆಕೆಂಡ್ ಒಂದು ಕ್ವಶನ್ಸ್ ನಿಮ್ದು ಏನಿದೆ ಅದಕ್ಕೆ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಏಂಜಲ್ ಪ್ರೆಸೆನ್ಸ್ ಕಾಣಿಸ್ತಿರಬಹುದು ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಕೂಡ ಇದೆ. ಓಕೆ, ಸೊ ವೆಯ್ಟ್ ಅಂತ ಬರ್ತಿದೆ. ಮೇ ಬಿ ಇಲ್ಲಿ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ಗಾಗಿ ವೆಯ್ಟ್ ಮಾಡ್ತಿರಬಹುದು ಅಥವಾ ಇಲ್ಲಿ ನಿಮ್ಮ ಒಂದು ವರ್ಕ್ ರಿಲೇಟೆಡ್. ಓಕೆ, ಸೊ ನಿಮಗೆ ನಿಮ್ಮ ವರ್ಕಲ್ಲಿ ಫೇಲ್ಯೂರ್ ನೋಡಿದ್ದೀರಾ ರೈಟ್ ನಾವು, ಅದನ್ನು ನೀವು ತೆಗೆದಾಕಬೇಕು ಅಂತ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಅದರಿಂದ ನಾನು ಹೊರಗೆ ಬರಬೇಕು, ಈ ಒಂದು ಬಿಸ್ನೆಸ್ನ ನಾನು ಎಂಡ್ ಮಾಡಬೇಕು, ಈ ರೀತಿಯಾಗಿ ನೀವೇನೋ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ, ಈ ರೀತಿಯಾಗಿ ನೀವೇನೋ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಏಂಜಲ್ಸ್ ನಿಮಗೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದು ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಿದೆ. ಓಕೆ, ಮೇ ಬಿ ಇಲ್ಲಿ ನಿಮಗೆ ಜನಗಳ ಸಪೋರ್ಟ್ ಬೇಕಾಗಿದೆ ಅಥವಾ ನಿಮ್ಮ ಸುತ್ತಲಿನ ಜನರು ಏನಿದ್ದಾರೆ ಆ ಒಂದು ಜನರ ಸಪೋರ್ಟ್ ನಿಮಗೆ ಬೇಕಾಗಿದೆ. ಬಟ್ ನಿಮಗೆ ಕೇಳೋದಕ್ಕೆ ಮುಜುಗರ ಆಗ್ತಿದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನಿಮಗೆ ಯಾರನ್ನಾದರೂ ಕೇಳಬೇಕು ಅಂತ ನಿಮಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಅವರನ್ನು ಕೇಳಬಹುದು. ಸೊ ಇದರಿಂದ ನಿಮಗೆ ಸೊಲ್ಯೂಷನ್ ಸಿಗ್ತಿದೆ, ನಿಮ್ಮ ಒಂದು ಸಿಚುವೇಶನ್ ಏನಿದೆ ಅದಕ್ಕೆ ನಿಮಗೆ ಆನ್ಸರ್ ಸಿಗ್ತಿದೆ ಅಥವಾ ಅದಕ್ಕೆ ನಿಮಗೆ ಪರಿಹಾರ ಅನ್ನೋದು ಸಿಗ್ತಿದೆ. ಓಕೆ, ಆ್ಯಂಡ್ ಇಲ್ಲಿ ನನಗೆ ಏಂಜಲ್, ಈಗಲ್, ಲಯನ್, ಬುಲ್ ಇಷ್ಟು ಇರೋದ್ರಿಂದ ಸೊ ಇದು ಮೇ ಬಿ ನಿಮ್ಮ ಕುಂಭರಾಶಿ, ವೃಶ್ಚಿಕ ರಾಶಿ, ಸಿಂಹರಾಶಿ, ವೃಷಭ ರಾಶಿಯವರ ಪ್ರೆಸೆನ್ಸ್ ಇರಬಹುದು. ಈ ರಾಶಿ ನಿಮ್ಮದಾಗಿರಬಹುದು. ಓಕೆ, ಆ್ಯಂಡ್ ಇಲ್ಲಿ ಅಗೈನ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಇರೋದ್ರಿಂದ ಮೇ ಬಿ ನಿಮಗೆ ರೈಟ್ ನಾವು ನಿಮ್ಮ ಕರಿಯರಲ್ಲಿ ಏನೂ ಚೇಂಜಸ್ ಕಾಣಿಸ್ತಿಲ್ಲ ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ. ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಟೆನ್ಷನ್ಸ್ ಇರಬಹುದು ನಿಮಗೆ. ಸೊ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ನಿಮ್ಮ ಹೆಲ್ಡರ್ಸ್ ಯಾರಿರ್ತಾರೆ ಅವ್ರ ಹತ್ರ ನೀವು ಸೊಲ್ಯೂಷನ್ನ ತೊಗೋಬಹುದು ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ನಿಮಗೆ ಬೆಸ್ಟ್ ಇನ್ಫಾರ್ಮೇಷನ್ ಡೆಫಿನೆಟ್ಲಿ ಸಿಗುತ್ತೆ. ನಿಮ್ಮ ಹೈಯರ್ ಥಾಟ್ ಏನಿದೆ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಇನ್ನೂ ಕೆಲವರು ಏನಾದರೂ ಈವೆಂಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಜನಗಳ ಸಪೋರ್ಟ್ ಬೇಕಾಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದರಲ್ಲಿ ನಿಮಗೆ ಸಪೋರ್ಟ್ ಸಿಗ್ತಿದೆ. ಖಂಡಿತ ಈ ಎರಡೂ ಕಾರ್ಡಲ್ಲಿ ನನಗೆ ಡೆಫಿನೆಟ್ಲಿ ಹ್ಯಾಪಿ ಅನ್ನೋದು ಇದೆ ಆ್ಯಂಡ್ ಸ್ಯಾಡೋನೂ ಇದೆ. ಸೊ ಎರಡೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ರೈಟ್ ನಾವು ನೀವೇನಾದರೂ ಇದನ್ನು ಗಿವ್ ಅಪ್ ಮಾಡಬೇಕು ಅಂತ ನೀವು ಇಲ್ಲಿ ಥಿಂಕ್ ಮಾಡ್ತಾ ಇದ್ದರೆ ಜಸ್ಟ್ ವೆಯ್ಟ್ ಮಾಡಿ ಸಮ್ ಟೈಮ್ ಅಂತ ಹೇಳ್ತೀನಿ. ಗುಡ್ ಚೇಂಜಸ್ ಡೆಫಿನೆಟ್ಲಿ ಬರುತ್ತೆ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ. ಓಕೆ, ಸಡನ್ ಗೇನ್ನ ನೀವು ನೋಡಬಹುದು, ಗುಡ್ ನ್ಯೂಸ್ನ ನೀವು ಕೇಳಬಹುದು. ಆಲ್ಸೋ ಇಲ್ಲಿ ನಿಮಗೆ ಸಪೋರ್ಟ್ ಸಿಗ್ತಿದೆ, ಜೊತೆಗೆ ಸಕ್ಸಸ್ ಸಿಗ್ತಿದೆ. ನಿಮ್ಮ ಅಚೀವ್ಮೆಂಟ್ ಏನಿದೆ ಅದರಲ್ಲಿ ನೀವು ಡೆಫಿನೆಟ್ಲಿ ಸಕ್ಸಸ್ಸನ್ನು ನೋಡ್ತೀರಾ. ಓಕೆ, ಸೊ ಇದು ನಿಮ್ಮ ಮೆಸೇಜ್. ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಥವಾ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಸೊ ವೆಯ್ಟ್ ಮಾಡಿ. ಇದು
ಹೀಲ್ ಆಗುತ್ತೆ. ಸೊ ಟೈಮ್ ಹೀಲ್ ಎವ್ರಿಥಿಂಗ್. ವಿಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಸಡನ್ ಚೇಂಜಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಬಹುದು. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ ಮೇ ಬಿ ಈ ಒಂದು ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ಈ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ ಅಂತ ಹೇಳಿದ್ರೆ ಆಗಬಹುದು ಅಥವಾ ಆಗದೇನೂ ಇರಬಹುದು. ಈ ಒಂದು ಎನರ್ಜೀಸ್ ಇದೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ವಿತ್ ಯು ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೊನೇಟಿಂಗ್ ವಿತ್ ಯು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.